ಕರ್ತನಲ್ಲಿ ಪ್ರಿಯ ಸಹೋದರ ಮತ್ತು ಸಹೋದರಿಗಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ಟಿವಿ ಕಾರ್ಯಕ್ರಮಕ್ಕಾಗಿ ತಮ್ಮೆಲ್ಲರನ್ನ ಆಹ್ವಾನಿಸ್ತಕ್ಕಂಥನಾಗಿದ್ದಾನೆ. ದೇವರು ಇವತ್ತು ನಮಗೋಸ್ಕರ ಕೊಟ್ಟಿರ್ತಕ್ಕಂಥ ಈ ಸಂದೇಶದಿಂದ ನಾವೆಲ್ಲರೂ ದೇವರ ಮಾರ್ಗವನ್ನು ಕಂಡುಕೊಳ್ಳಬೇಕೆಂಬುದು ದೇವರ ಉದ್ದೇಶವಾಗಿದೆ. ಅದಕ್ಕೋಸ್ಕರ ಈ ಸಮಯದಲ್ಲಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಯಾಕೆ ಬಂದನು ಎಂಬುದನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ತಮ್ಮನ್ನು ವಿಶೇಷವಾಗಿ ಆಹ್ವಾನಿಸ್ತಕ್ಕಂಥನಾಗಿದ್ದಾನೆ. ಅನೇಕರಿಗೆ ಅನೇಕ ಪ್ರಶ್ನೆಗಳುಂಟು. ಯೇಸು ಕ್ರಿಸ್ತನು ಒಬ್ಬ ಮಾನವನು, ಎಲ್ಲರ ಹಾಗೆ ಹುಟ್ಟಿದ್ದಾನೆ ಮತ್ತು ಎಲ್ಲರ ಹಾಗೆ ಸತ್ತಿದ್ದಾನೆ ಮತ್ತು ಹೋಗಿದ್ದಾನೆ ಎಂಬುದಾಗಿ ಕೆಲವರು ತಿಳಿತಾರೆ. ಆತನೊಬ್ಬ ಸತ್ಪುರುಷನು, ಅವನು ಒಳ್ಳೆಯ ಮನುಷ್ಯನು, ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಪಡ್ಕೊಂಡು ಹೋಗಿದ್ದಾನೆ ಎಂಬುದಾಗಿ ತಿಳ್ಕೊಳ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಒಂದು ಅನುಭವ ಮತ್ತು ಯೋಚನೆ ಮತ್ತು ತಿಳುವಳಿಕೆಯನ್ನು ನೋಡ್ತೇವೆ. ಆದರೆ ಇವತ್ತಿನ ದಿವಸದಲ್ಲಿ ದೇವರ ಮಕ್ಕಳಾಗಿರ್ತಕ್ಕ ನಾವು, ಕ್ರೈಸ್ತರಾಗಿರ್ತ ನಾವು ದೇವರನ್ನ ತಿಳ್ಕೊಳ್ತಕ್ಕಂಥದ್ದು ಬಹಳ ಪ್ರಾಮುಖ್ಯವಾದ ವಿಷಯವಾಗಿದೆ. ಅದರಿಂದ ಯೇಸು ಸ್ವಾಮಿ ಯಾಕೆ ಈ ಲೋಕಕ್ಕೆ ಬಂದಿದ್ದಾನೆ ಎಂಬುದಾಗಿ ಸ್ವಲ್ಪ ಹೊತ್ತು ನಾವು ವಿಮರ್ಶೆ ಮಾಡಿ ನೋಡುವಾಗ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ. ಸತ್ಯವೇದದಲ್ಲಿ ಒಂದು ದೇವರ ಸುವಾರ್ತೆ ಸೇವೆಯಲ್ಲಿ ಆಗಿರ್ತಕ್ಕಂಥ ಅನುಭವವನ್ನು ನೋಡ್ತಕ್ಕಂಥರಾಗಿದ್ದೇವೆ. ಆ ಅನುಭವದಲ್ಲಿ ಒಬ್ಬ ವ್ಯಕ್ತಿ ಜಕ್ಕಾಯನು ಅಂತ. ಆ ಜಕ್ಕಾಯನು ಆತನು ಐಶ್ವರ್ಯವಂತನಾಗಿದ್ದನು. ಸುಂಕದ ಕೆಲಸವನ್ನು ಗುತ್ತಿದಾರನಾಗಿ ಅವನು ಅನೇಕ ಹಣಗಳನ್ನು ಸಂಪಾದಿಸಿ ಐಶ್ವರ್ಯವಂತನಾಗಿದ್ದನು. ಒಂದು ದಿವಸ ಯೇಸು ಕ್ರಿಸ್ತನ ವಿಷಯ ಭಾಳ ಕೇಳಿದನು. ಒಂದು ದಿವಸ ಯೇಸ್ವಾಮಿ ಆ ಊರನ್ನು ಹಾದು ಹೋಗ್ತಕ್ಕಂಥ ಸಮಯದಲ್ಲಿ ಅವನು ಜಕ್ಕಾಯನು ಯೇಸು ಕ್ರಿಸ್ತನ ನೋಡಬೇಕೆಂಬುದೇ ಒಂದೇ ಆಸೆ ಅವನಿಗೆ. ಯೇಸು ಕ್ರಿಸ್ತನ ನೋಡಬೇಕು ಮತ್ತು ನೋಡಿ ಆತನ ಯಾವ ರೀತಿ ಇದ್ದಾನೆ ಎಂಬುದನ್ನು ತಿಳ್ಕೊಳ್ಬೇಕೆಂಬುದಾಗಿ ಬಹಳ ಪ್ರಯತ್ನ ಮಾಡಿದನು. ಅವನು ನೋಡಲಿಕ್ಕಾಗಲಿಲ್ಲ, ಯಾಕಂದರೆ ಅವನು ಭಾಳ ಗಿಡ್ಡನಾಗಿದ್ದನು. ಅದಕ್ಕೋಸ್ಕರ ಅವನು ಯಾವ ಹಾದಿಗೆ ಹೋಗ್ತಾನೋ ಹಾದಿ ಮುಂದೆ ಹೋಗಿ ಒಂದು ಆಲದ ಮರನ ಹತ್ತಿ ಅವನು ಅಲ್ಲಿ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದನು. ಯೇಸ್ವಾಮಿ ಹಾದಿಯಲ್ಲಿ ಹೋಗ್ತಕ್ಕಂಥ ಸಮಯದಲ್ಲಿ ಅವನು ಆ ಹತ್ತಿರ ಹೋದಾಗ ಅವನು ಗಿಡದ ಮೇಲೆ ಕೂತಿರ್ತಕ್ಕಂಥದ್ದು ಗೊತ್ತಾಯಿತು ಯೇಸು ಕ್ರಿಸ್ತನಿಗೆ. ಇವತ್ತು ಪ್ರಿಯರೇ, ನಿಮ್ಮೆಲ್ಲರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀನು ಎಲ್ಲಿ ಕೂತ್ಕೊಂಡಿದ್ಯಾ ದೇವ್ರಿಗೆ ಗೊತ್ತು, ಎಲ್ಲಿ ಹೋಗ್ತಾ ಇದೆಯಾ ದೇವ್ರಿಗೆ ಗೊತ್ತು, ಏನು ಮಾಡ್ತಾ ಇದೆಯಾ ನನಗೆ ಗೊತ್ತು, ನಿನ್ನ ಯೋಚನೆ ಏನಂತ ಆತನಿಗೆ ಗೊತ್ತು. ಅದಕ್ಕೋಸ್ಕರ ಯೇಸು ಸ್ವಾಮಿ ಜಕ್ಕಾಯನಿಗೆ ಹೇಳ್ತಾನೆ, ಜಕ್ಕಾಯನೇ ತಟ್ಟನೆ ಇಳಿದು ಬಾ ಎಂಬುದಾಗಿ ಕರೀತಾನೆ. ಇವತ್ತು ಅವನು ಇಳಿದ ತಕ್ಷಣ ಅವನು ಹೇಳ್ತಾನೆ, ಜಕ್ಕಾಯನೇ ಇವತ್ತು ನಾನು ನಿನ್ನ ಮನೆಗೆ ಬರಬೇಕು, ನಿನ್ನ ಜೊತೆಯಲ್ಲಿ ಊಟ ಮಾಡಬೇಕು, ನಿನ್ನ ಮನೆಯನ್ನು ಭೇಟಿ ಮಾಡಬೇಕು. ಅವನು ಭಾಳ ಸಂತೋಷವಾಗಿ ಅವನು ಮಾಡ್ತಾನೆ. ಮನೆ ಕರ್ಕೊಂಡು ಹೋಗಿ ಅವನಿಗೆ ಪಶ್ಚಾತ್ತಾಪ ಪಟ್ಟು, ನಾನು ಬಹಳ ಕೆಟ್ಟವನಾಗಿ ಜೀವನ ಮಾಡಿದ್ದೇನೆ, ನಾನು ಯಾರಲ್ಲಿ ಅನ್ಯಾಯವಾಗಿ ತೆಗೆದುಕೊಂಡಿದ್ದೇನೋ ಅನ್ಯಾಯವಾಗಿ ತೆಗೆದುಕೊಂಡದನ್ನು ನಾನು 4 ಪಟ್ಟು ಜಾಸ್ತಿ ಕೊಡ್ತೇನೆ ಎಂಬುದಾಗಿ ಅಲ್ಲಿ ಎಲ್ಲರ ಮುಂದೆ ಹೇಳ್ತಾನೆ. ಆಗ ಯೇಸ್ವಾಮಿ ಒಂದು ಮಾತು ಹೇಳ್ತಾನೆ, ಈ ಮನೆಗೆ ರಕ್ಷಣೆ ಆಯಿತು ಎಂಬುದಾಗಿ. ಪ್ರಿಯ ಸಹೋದರ ಸಹೋದರರೇ, ಇವತ್ತಿನ ದಿನದ ನಿಮಗೆ ಎಚ್ಚರಿಕೆ ಇಷ್ಟಪಡ್ತೇನೆ. ಯಾರ್ಯಾರು ಯೇಸ್ವಾಮಿಯನ್ನು ಸ್ವೀಕಾರ ಮಾಡ್ಕೊಳ್ತಾರೋ, ಪಶ್ಚಾತ್ತಾಪ ಜೀವಿತೆಲ್ಲ ಅವ್ರ ಮುಂದೆ ಬರ್ತಕ್ಕಂಥರಾಗಿದ್ದಾರೋ, ದೇವರು ಅವರಿಗೆ ರಕ್ಷಣೆ ಕೊಡಲಿಕ್ಕೆ ಇದ್ದಾನೆ. ಅದಕ್ಕೋಗಿ ಯೇಸ್ವಾಮಿ ಹೇಳ್ತಾನೆ, ಲೂಕನ ಬರೆಸುವಾರ್ತೆ 19:10 ವಚನ ಹೇಳ್ತಕ್ಕಂಥದ್ದಾಗಿದೆ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸೋದಕ್ಕೋಸ್ಕರ ಬಂದನು. ಯಾರ್ಯಾರು ಕೆಟ್ಟು ಹೋಗಿದ್ದಾರೋ ಅವರೆಲ್ಲರನ್ನ ಹುಡುಕಿ ರಕ್ಷಿಸೋಕ್ಕೋಸ್ಕರ ಬಂದನು. ಅದಕ್ಕೋಸ್ಕರ ಪ್ರಿಯ ಯೇಸ್ವಾಮಿ ಲೋಕವನ್ನು ಉಂಟು ಮಾಡಿದಾಗ ಮಾನವನ ಅನೇಕರಿಗೆ ಪ್ರಶ್ನೆ ಉಂಟು. ಅದೇನೆಂದರೆ, ಮಾನವನ ಯಾಕೆ ಇಟ್ಟಿದ್ದಾನೆ ಸ್ವಾಮಿ? ಪಾಪವನ್ನು ಹೆಚ್ಚಾದಾಗ ಇವ್ರನ್ನ ಯಾಕೆ ಇಡಬೇಕಾಗಿತ್ತು? ಯಾವ ಕಾರಣಕ್ಕಾಗಿ ಇಡಬೇಕಾಗಿತ್ತು? ಇವ್ರ ನಾಶ ಮಾಡ್ಬೋದಾಗಿತ್ತಲ್ಲ? ಅನೇಕ ಪ್ರಶ್ನೆಗಳು ಹಾಕ್ತಾರೆ. ಹೌದು, ಯೇಸ್ವಾಮಿ ನಾಶ ಮಾಡ್ಬೋದಾಗಿತ್ತು. ನಾಶ ಮಾಡಿದ್ರೆ ಮಾನವ ಜಾತಿ ಇರುತ್ತಿರಲಿಲ್ಲ. ಇವರನ್ನು ಆ ಹಣ್ಣು ಯಾಕೆ ತಿಂದರು ಎಂಬುದಾಗಿ ಒಂದು ಕೆಲವು ಸಲ ಪ್ರಶ್ನೆ ಕೇಳ್ತಾರೆ. ಒಂದು ಹಣ್ಣು ತಂದರೂ ಆರಿಸ್ಕೊಳ್ತಕ್ಕಂಥ ಜ್ಞಾನಾದರೂ ಯಾಕೆ ಕೊಟ್ಟಿದ್ದಾನೆ ಎಂಬುದಾಗಿ. ಒಂದಿಲ್ಲ ಜ್ಞಾನ ಕೊಡ್ತಿರಲ್ಲ ಅಂದರೆ ಇವನು ಯಂತ್ರದ ಮನುಷ್ಯನಾಗ್ತಿದ್ದ. ಆರಿಸುವಿಕೆ ಇಲ್ಲ, ದೇವ್ರಿಗೆ ಅದು ಇಷ್ಟ ಇಲ್ಲ. ದೇವರಿಗೆ ಇಷ್ಟ ಇರ್ತಕ್ಕಂಥದ್ದಂದರೆ ಯಾರ್ಯಾರು ಸ್ವಂತ ಪ್ರೀತಿಯಿಂದ ಸ್ವಂತ ಇಷ್ಟದಿಂದ ದೇವ್ರನ್ನ ಆರಿಸ್ಕೊಳ್ಳಿ. ಏನಾದರೂ ಆರಿಸ್ಕೊಳ್ಬೋದು. ಒಳ್ಳೆಯದನ್ನು ಆರಿಸ್ಕೊಂಡ್ರೆ ದೇವ್ರ ರಾಜ್ಯನ ಪಡ್ಕೊಳ್ತಾರೆ, ಕೆಟ್ಟದನ್ನು ಆರಿಸ್ಕೊಂಡ್ರೆ ಅವರು ನರಕಕ್ಕೆ ಹೋಗ್ತಕ್ಕಂಥರಾಗಿದ್ದಾರೆ. ಅಂದ ಪ್ರೇರೆ ಯೇಸ್ವಾಮಿ ಲೋಕಕ್ಕೆ ಆತನು ಮನುಷ್ಯನಾಗಿ ಬಂದನು. ಆತನು ಈ ಲೋಕಕ್ಕೆ ಪ್ರತಿಯೊಬ್ಬ ಮನುಷ್ಯನ ಕಾಪಾಡೋಕ್ಕೋಸ್ಕರ ಬಂದನು. ಅದಕ್ಕೋಸ್ಕರ ಯೇಸ್ವಾಮಿ ಲೋಕ ಬಂದಿರತಕ್ಕಂಥ ಉದ್ದೇಶ. ಯೇಸ್ವಾಮಿ ವಿಷಯ ನಾವು ಸ್ವಲ್ಪ ಹೊತ್ತು ನೋಡುವಾಗ ದೇವರ ವಿಶೇಷವಾಗಿರ್ತಕ್ಕಂಥ ಕಾರ್ಯ ನೋಡ್ತಕ್ಕಂಥರಾಗ್ತೇವೆ. ಯೋಹಾನ ಬರೆಸುವಾರ್ತೆ 1ನೇ ಸಂಧಿಯಲ್ಲಿ ಯೇಸು ಕ್ರಿಸ್ತನಿಗೆ ಅನೇಕ ಹೆಸರುಗಳುಂಟು. ಯೇಸ್ವಾಮಿಗೆ ಅನೇಕ ಹೆಸರಿರುವಾಗ ಯೇಸು ಕ್ರಿಸ್ತನಿಗೆ ಸತ್ಯವೇದದಲ್ಲಿ ಒಂದು ವಾಕ್ಯ ಅಂತ ಹೆಸರಿದೆ. ಆ ವಾಕ್ಯ ಅಂತಕ್ಕಂಥ ನೋಡಿದ ವಾಕ್ಯದಲ್ಲಿ ಆ ವಾಕ್ಯ ಅಂತಕ್ಕಂಥ ಯಾವ ರೀತಿ ಬಂದರೆ ಎಂಬ ನೋಡುವಾಗ ಯೋಹಾನ ಬರೆಸುವಾರ್ತೆ 1ನೇ ಸಂಧಿ 1ರಿಂದ ಕೆಲವು ವಚನ ಓದುವಾಗ ಇಲ್ಲೊಂದು ವಾಕ್ಯ ಇರ್ತದೆ. ಆದಿಯಲ್ಲಿ ವಾಕ್ಯವಿತ್ತು,
ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯ ಎಂಬಾತನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು. ಉಂಟಾಗಿರೋ ವಸ್ತು ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವ ಇತ್ತು, ಆ ಜೀವವು ಮನುಷ್ಯನಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸದೆ ಕತ್ತಲು ಅದನ್ನು ಮುಸುಕಲಿಲ್ಲ ಎಂಬುದಾಗಿ ನೋಡ್ತೇವೆ. ದೇವರು ಈ ಲೋಕಕ್ಕೆ ಬೆಳಕಾಗಿದ್ದಾನೆ. ಅದಕ್ಕಾಗಿ ಯೇಸು ಕ್ರಿಸ್ತನ ಒಂದು ಜೀವಿತದಲ್ಲಿ ಆತನ ಬೆಳಕಿನ ಒಂದು ಜೀವಿತ ನೋಡ್ತಕ್ಕಂಥರಾಗಿದ್ದೇವೆ. ಮತ್ತು ಸ್ಪಷ್ಟವಾಗಿ ಇನ್ನೊಂದು ವಾಕ್ಯ ಹೇಳ್ತಕ್ಕಂಥದ್ದಾಗಿದೆ. ಮೊದಲನೇ ಸಂಧಿ 1-3 ಓದುವಾಗ ನಾವು ನಿಮಗೆ ಪ್ರಸಿದ್ಧಪಡಿಸುವ ವಾಕ್ಯವೇನೆಂದರೆ, ಇಲ್ಲಿ ಯೇಸು ಸ್ವಾಮಿ ಶಿಷ್ಯರು ಜನಗಳಿಗೆ ಸಾಕ್ಷಿ ಹೇಳ್ತಕ್ಕಂಥ ವಿಷಯ. ಆತನ ವಾಕ್ಯ ಎಂಬ ಆತನು ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನಿಗೆ ಒಂದು ಹೆಸರು, ಇನ್ನೊಂದು ಹೆಸರು ಯೇಸು ಕ್ರಿಸ್ತನು. ಯೇಸು ಸ್ವಾಮಿಗೆ ಇನ್ನೊಂದು ಅನೇಕ ಹೆಸರುಗಳಿದೆ. ಆತನಿಗೆ ಯಜ್ಞದ ಕುರಿ ಎಂಬುದಾಗಿ, ಆತನ ಸಿಂಹ ಎಂಬುದಾಗಿ ಅನೇಕ ರೀತಿಯಾದ ಹೆಸರುಗಳು ನೋಡ್ತೇವೆ. ಅದು ಇಲ್ಲಿ ನೋಡ್ತೇವೆ ಯೇಸು ಕ್ರಿಸ್ತನಿಗೆ ವಾಕ್ಯ ಎಂಬುದಾಗಿ. ಆ ವಾಕ್ಯ ಎಂಬ ಆತನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸಿಸಿದನು. ಆ ನರಾವತಾರ ಎಂಬುದಾಗಿ ನಮ್ಮ ಮಧ್ಯದಲ್ಲಿ ವಾಸಿ ಎಲ್ಲರ ಮುಂದೆ ಪ್ರಕಟಪಡಿಸಿದ್ದಾನೆ. ಅದಕ್ಕೋಸ್ಕರ ಆ ವಿಷಯನ ಯಾರು ಯೇಸು ಕ್ರಿಸ್ತನ ಶಿಷ್ಯರು ಅರ್ಥ ಮಾಡಿಕೊಂಡಿದ್ರು. ಯೇಸು ಶಿಷ್ಯರು ಅರ್ಥ ಮಾಡಿಕೊಂಡು ಯೇಸು ಕ್ರಿಸ್ತನ ವಿಷಯದಲ್ಲಿ ಈ ರೀತಿ ಸಾಕ್ಷಿ ಹೇಳ್ತಕ್ಕಂಥರಾಗಿದ್ದಾರೆ. ಮೊದಲನೇ ಸಂಧಿ 1-3 ಓದುವಾಗ ಹೇಳ್ತದೆ, ನಾವು ನಿಮಗೆ ಪ್ರಸಿದ್ಧಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು. ನಾವು ಅದನ್ನು ಕಿವಿಯಾರಿ ಕೇಳಿ, ಕಣ್ಣಾರು ಕಂಡು, ಮನಸ್ಸಿಟ್ಟು ನೋಡಿ, ಕೈಯಿಂದ ಮುಟ್ಟಿದ್ದೇವೆ. ಆ ಜೀವವು ಪ್ರತ್ಯಕ್ಷವಾಯಿತು. ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷವಾದಂಥ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೂ ಪ್ರಸಿದ್ಧಪಡಿಸ್ತೇವೆ. ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನುನ್ನತಿಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪಡಿಸಿದ್ದಾನೆ. ನಮಗಿರುವಂಥ ಅನುನ್ನತಿಯಲ್ಲಿ ತಂದೆಯ ಸಂಗಡಲು ಆತನ ಮಗನ ಯೇಸು ಕ್ರಿಸ್ತನ ಸಂಗಡಲು ಇರುವಂಥದ್ದು. ಈ ಅನುನ್ನತೆ ದೇವರು ನಮ್ಮ ಜೊತೆ ಇರಲಿಕ್ಕೆ ಆತನ ಇಷ್ಟಪಡ್ತಕ್ಕಂಥನಾಗಿದ್ದಾನೆ. ಅದನ್ನ ಪ್ರೇರಿತ ದಿವಸ ನಿಮಗೆ ಹಚ್ಚಲಿಕ್ಕೆ ಇಷ್ಟಪಡ್ತೇನೆ. ದೇವರು ನಮಗೆ ಸ್ತೋತ್ರವಾಗಲಿ. ನಾವು ಆದಷ್ಟು ಮಟ್ಟಿಗೆ ಆ ನಂಬಿಕೆ ವಿಶ್ವಾಸದಲ್ಲಿ ಯೇಸು ಕ್ರಿಸ್ತನ ಹೆಸರು ವಾಕ್ಯ ಎಂಬನು ಆತನು ಭೂಲೋಕಕ್ಕೆ ಬಂದು ಮನುಷ್ಯನಾಗಿ ಜೀವಿಸಿದನು. ಯೇಸು ಇನ್ನೊಂದು ಕಾರಣಕ್ಕಾಗಿ ಯೇಸು ಲೋಕಕ್ಕೆ ಯಾಕೆ ಬಂದಿದ್ದಾನೆ? ಮೊದಲನೇದಾಗಿ ನೋಡುವಾಗ ಯೇಸು ಬಂದಿರತಕ್ಕಂಥ ಮುಖ್ಯ ಉದ್ದೇಶವೇ ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸೋದಕ್ಕೋಸ್ಕರ ಯೇಸು ಸ್ವಾಮಿ ಬಂದಿದ್ದಾನೆ. ಎರಡನೇದಾಗಿ ನೋಡ್ತೇವೆ ಯೇಸು ಈ ಲೋಕಕ್ಕೆ ಬಂದಿರತಕ್ಕಂಥ ಕಾರಣ ಏನಂದರೆ, ಯಾರ್ಯಾರು ಮರಣದಲ್ಲಿದ್ದಾರೋ, ಯಾರ್ಯಾರು ಪಾಪದಲ್ಲಿದ್ದಾರೋ, ಯಾರ್ಯಾರು ನಾಶನದ ಮಾರ್ಗದಿದ್ದಾರೋ ಅವರೆಲ್ಲರ ನಿತ್ಯ ಜೀವ ಕೊಡಲಿಕ್ಕೋಸ್ಕರ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾನೆ. ನಿತ್ಯ ಜೀವ ಯಾರು ಕೊಡಲಿಕ್ಕಾಗೋದಿಲ್ಲ ಪ್ರಿಯರೇ. ಆ ನಿತ್ಯ ಜೀವ ಕೊಡಲಿಕ್ಕೆ ಒಬ್ಬನಿಗೆ ಶಕ್ತಿ ಉಂಟು. ಆ ಶಕ್ತಿ ದೇವರಿಗೆ ಮಾತ್ರ. ಆ ದೇವರಾಗಿರ್ತಕ್ಕಂಥ ಯೇಸು ಕ್ರಿಸ್ತನು ಭೂಲೋಕಕ್ಕೆ ಬಂದು ನಮಗೆ ಆ ನಿತ್ಯ ಜೀವ ಕೊಡಲಿಕ್ಕೆ ಆತನು ತಯಾರಾಗಿದ್ದಾನೆ. ಮತ್ತು ಇನ್ನೊಂದು ಪ್ರಾಮುಖ್ಯವಾದ ವಿಷಯನ ಪ್ರತಿಯೊಬ್ಬರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾರ್ಯಾರು ಕ್ರೈಸ್ತರಾಗ್ತಾರೋ ಅಲ್ಲಿ ವಾಕ್ಯ ಹೇಳ್ತದೆ, ಆತನು ಐಶ್ವರ್ಯವಂತನಾಗಿದ್ದರು. ಆತನು ಬಡವನಾಗಿರ್ತಕ್ಕಂಥ ಉದ್ದೇಶ ಅಂದರೆ ಬಡವರನ್ನು ಐಶ್ವರ್ಯವಂತರಾಗಿ ಮಾಡಲಿಕ್ಕೋಸ್ಕರ ಯೇಸು ಲೋಕಕ್ಕೆ ಬಂದಿರತಕ್ಕಂಥ ಉದ್ದೇಶ ಆತನ ಎಲ್ಲರನ್ನ ಆಶೀರ್ವದಿಸಿ ಸಮೃದ್ಧಿ ಮಾಡಬೇಕಂತ ಆತನ ಬಂದನು. ಮತ್ತು ಎರಡನೇದು ನೋಡ್ತೇವೆ, ಆತನ ಜೀವಿತದಲ್ಲಿ ಮುಖ್ಯವಾಗಿ ಆತನು ಜನಿಸಿರ್ತಕ್ಕಂಥ ಒಂದು ಪರಿಸ್ಥಿತಿ ನಮ್ಮೆಲ್ಲರಿಗೂ ಗೊತ್ತಿದೆ. ಯೇಸು ಕ್ರಿಸ್ತನು ಜನಿಸಿರ್ತಕ್ಕಂಥದ್ದು ಅದ್ಭುತವಾದ ಜನನ. ಆತನ ಹುಟ್ಟಿದಾಗ ಆಕಾಶದಲ್ಲಿ ಒಂದು ನಕ್ಷತ್ರ ನೋಡ್ತೇವೆ. ನಕ್ಷತ್ರ ಮೂಡಿದಾಗ ಅಲ್ಲಿರ್ತಕ್ಕಂಥ ಎಲ್ಲ ಜನರು ಅದನ್ನು ನೋಡಿದ್ರು. ಯೇಸು ಕ್ರಿಸ್ತ ಜಗದ್ರಕ್ಷಕನು ಹುಟ್ಟಿದ. ಯಾಕಂದರೆ ಆತನು ಹುಟ್ಟೋದಕ್ಕಿಂತ ಮುಂಚೆ ಅನೇಕ ಪ್ರವಾದಿಗಳು ಯೇಸು ಕ್ರಿಸ್ತನ ವಿಷಯದಲ್ಲಿ ಸಾಕ್ಷಿ ನುಡಿದರು. ಮತ್ತು ಅದೇ ರೀತಿಯಲ್ಲಿ ಆತನ ಜೀವಮಾನ ಅದ್ಭುತವಾಗಿತ್ತು. ಅದ್ಭುತವಾಗಿರ್ತಕ್ಕಂಥ ಜೀವಮಾನ. ಆತನು ಯಾರ ಜೊತೆಯಲ್ಲಿ ಜಗಳ ಆಡಿಲ್ಲ. ಯಾರೋ ಅವನ ಮೇಲೆ ದೂರು ಹೇಳಿದ್ರು ಸಹ ಆ ದೂರನ್ನು ಸಹಿಸಿಕೊಂಡು ಆತನ ಜೀವಮಾನ ಮಾಡಿದನು. ಆತನ ಜೀವಮಾನ ತನ್ನ ತಾಯಿಗಳಿಗೆ ಒಳ್ಳೆಯ ಮಾದರಿಯ ಜೀವಮಾನ ಆಗಿತ್ತು. ಅಕ್ಕಪಕ್ಕದಿರ್ತಕ್ಕಂಥ ಬಂಧು ಬಳಗದವರಿಗೆ ಮಾದರಿಯ ಜೀವಿತವಾಗಿತ್ತು. ಬೈಬಲ್ ವಾಕ್ಯ ಹೇಳ್ತದೆ, ಆತನು ಯಾವ ಪಾಪ ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ಪ್ರಿಯರೇ, ಯೇಸು ಅಂಥ ಜೀವನ ಮಾಡಲಿಕ್ಕೆ ಕಾರಣ ಏನು? ಯಾಕಂದರೆ ಮನುಷ್ಯನಾಗಿ ಆತನ ಎಲ್ಲ ಬಲಹೀನತೆ ಇದ್ದರೂ ಸಹ, ಆತನಲ್ಲಿ ಬಲಹೀನತೆ ಇದ್ದರೂ ಸಹ ಪಾಪ ಮಾಡಲಿ. ಯಾಕಂದರೆ ಪ್ರತಿಯೊಬ್ಬ ಮಾನವನು ಪಾಪರಹಿತವಾಗಿರ್ತಕ್ಕಂಥ ಜೀವಿತ ಮಾಡಬೇಕೆಂಬುದೇ ಆತನ ಉದ್ದೇಶವಾಗಿತ್ತು. ಅದಕ್ಕೋಸ್ಕರ ಆತನು ತನ್ನ ಜೀವಿತದಲ್ಲಿ ಪಾಪ ಮಾಡದಿರ್ತಕ್ಕಂಥ ಜೀವಿತನ ಆತನು ಮಾಡಿದನು.
ಇವತ್ತು ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೆ ಎಚ್ಚರಿಕೆ ಇಷ್ಟಪಡ್ತೇನೆ. ಇವತ್ತು ಯೇಸು ಕ್ರಿಸ್ತ ನಮ್ಮಿಂದ ಅಪೇಕ್ಷಿಸ್ತಕ್ಕಂಥ ವಿಷಯ ಏನಂದರೆ, ನಾವೆಲ್ಲರೂ ಆದಷ್ಟು ಮಟ್ಟಿಗೆ ಆ ಪಾಪದ ಮಾರ್ಗವನ್ನು ಬಿಟ್ಟು ಉನ್ನತ ಮಾರ್ಗಕ್ಕೆ ಹೋಗಬೇಕೆಂಬುದೇ ಆತನ ಉದ್ದೇಶವಾಗಿದೆ. ಆತನ ಉದ್ದೇಶದಲ್ಲಿ ಪ್ರತಿಯೊಬ್ಬರಿಗೆ ರಕ್ಷಣೆ ಕೊಡಬೇಕು, ರಕ್ಷಣೆ ಮಾರ್ಗದಲ್ಲಿ ನಡೆಸಬೇಕು, ದೇವರ ಮಾರ್ಗದಲ್ಲಿ ಕರ್ಕೊಂಡು ಹೋಗಬೇಕು ಆತನ ಉದ್ದೇಶವಾಗಿದೆ. ನೀನು ಎಲ್ಲೇ ಇರಲಿ, ಯಾವುದೇ ಇರಲಿ, ಕ್ರಿಸ್ತನ ಒಂದು ಮಾದರಿ ನಡೆಯುವಾಗ, ಕ್ರಿಸ್ತನ ಜೀವಿತ ನಡೆಯುವಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ಬೈಬಲ್ ಹಾಕುತ್ತದೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನ ನೂತನ ಸೃಷ್ಟಿಯಾಗ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗುವನೆಂಬುದಾಗಿ. ಯೇಸು ಕ್ರಿಸ್ತನಲ್ಲಿ ಸೇರುವ ಪ್ರತಿಯೊಬ್ಬ ಮನುಷ್ಯನು ಅವನು ನೂತನ ಸೃಷ್ಟಿಯಾಗುತ್ತಾನೆ. ಆ ನೂತನ ಸೃಷ್ಟಿ ನಿನ್ನಲ್ಲಿ ಬರಬೇಕು. ನಿನ್ನ ಮಾತು ಬದಲಾವಣೆ ಆಗಬೇಕು, ನಿನ್ನ ವಿಚಾರಗಳು ಬದಲಾವಣೆ ಆಗಬೇಕು, ನಿನ್ನ ನಡವಳಿಕೆ ಬದಲಾವಣೆ ಆಗಬೇಕು, ನಿನ್ನ ಜೀವಿತ ಬದಲಾವಣೆ ಆಗಬೇಕು. ಈ ಲೋಕದಲ್ಲಿ ಜೀವಿಸುವ ಮಟ್ಟಿಗೆ ನೀನು ದೇವರ ಮಗನಾಗಿ ಜೀವಿಸಬೇಕೆಂಬುದೇ ದೇವರ ಉದ್ದೇಶವಾಗಿದೆ. ಅದಕ್ಕೋಸ್ಕರ ಆತನು ಒಳ್ಳೆಯ ಜೀವಿತನ ಮಾಡಿದನು. ಆತನು ಈ ಲೋಕದಲ್ಲಿ ಅನೇಕ ಕಾರಣಕ್ಕೆ ಹಿಂಸೆಗೆ ಒಳಗಾಗಿ ಆತನು ಕೊಲ್ಲಲ್ಪಟ್ಟನು. ಪ್ರಿಯ ಸಹೋದರ ಸಹೋದರರೇ, ಆತನ ಮರಣ ಭಯಂಕರವಾದ ಮರಣ. ಆತನ ಮರಣದ ಸಮಯದಲ್ಲಿ ನೋಡ್ತೇವೆ, ಅನೇಕರು ಕರುಣೆ ಇಲ್ಲದೆ ಆತನನ್ನು ಹಿಂಸೆ ಪಡಿಸಿದರು. ಕೈಯಲ್ಲಿ ಮೊಳೆ, ಕಾಲಲ್ಲಿ ಮೊಳೆ, ತಲೆ ಮೇಲೆ ಮುಳ್ಳಿನ ಕಿರೀಟ, ಎಲ್ಲ ಬಾಧೆಗಳನ್ನು ಹಾಕಿ ಆತನಿಗೆ ಹಿಂಸೆ ಕೊಟ್ಟು ಆತನ ಕೊಲೆ ಮಾಡಿದ್ರು ಎಂಬುದಾಗಿ ನೋಡ್ತಕ್ಕಂಥರಾಗಿದ್ದೇವೆ. ಪ್ರಿಯ ಯೇಸುಸ್ವಾಮಿ ಅಂಥ ಒಂದು ಘೋರವಾದ ಪಾಪ ಸಾಯಲಿಕ್ಕೆ ಕಾರಣ ಏನು? ಯೇಸುಸ್ವಾಮಿ ಒಂದು ಪ್ರಾರ್ಥನೆ ಮಾಡ್ತಾನೆ. ಆತನ ಒಂದು ಮರಣದ ಸಮಯದಲ್ಲಿ ಎಲ್ಲ ಜನರು ಆತನಿಗೆ ಮುಖದ ಮೇಲೆ ಉಗುಳಿ, ಆತನ ಕೈಯಲ್ಲಿ ಕಾಲಲ್ಲಿ ಮೊಳೆ ಹೊಡೆದು ಅವರು ಹಿಂಸೆ ಕೊಡುವಾಗ ಆತನು ಒಂದು ಪ್ರಾರ್ಥನೆ ಮಾಡ್ತಾನೆ. ಆ ಪ್ರಾರ್ಥನೆ ಅಂದರೆ, ತಂದೆ, ಇವರು ಏನು ಮಾಡ್ತಾರೆ ಇವರು ಅರಿಯರು, ಇವರನ್ನು ಕ್ಷಮಿಸು ಅಂತ ಒಂದು ಪ್ರಾರ್ಥನೆ. ಅಂದರೆ ಆ ಸಮಯದಲ್ಲಿ ಜನರಿಗೆ ಗೊತ್ತಿರಲಿಲ್ಲ, ಏನು ಗೊತ್ತಿರಲಿಲ್ಲ, ಗೊತ್ತಿತ್ತು ಅವ್ರು ಯಾವ ರೀತಿ ಮಾಡ್ತಕ್ಕಂಥ ಸಮಸ್ಯೆ, ಅವ್ರ ಕಾಲಲ್ಲಿ ಮಳೆ ಹೊಡಿತಕ್ಕಂಥದ್ದು, ಇದೆಲ್ಲ ನೋಡುವಾಗ ಏಸು ಮಾಡ್ತಕ್ಕಂಥ ಪ್ರಾರ್ಥನೆ ಏನಂತಾರೆ, ತಂದೆ, ಇವರು ಏನು ಮಾಡ್ತಾರೋ ಇವರು ಅರಿಯರು ಎಂಬುದಾಗಿ. ಕಾರಣ ಏನಂತಾರೆ, ಮಳೆ ಹೊಡಿತಕ್ಕಂಥವ್ರು ಮನುಷ್ಯರಾಗಿರಲಿಲ್ಲ, ತಲೆ ಮೇಲೆ ಕಿರೀಟ ಇಡ್ತಕ್ಕಂಥವ್ರು ಮನುಷ್ಯರಾಗಿರಲಿಲ್ಲ, ಸಿಲುಬೆಯಲ್ಲಿ ಹಾಕಿರ್ತಕ್ಕಂಥ ಜನಗಳು ಮನುಷ್ಯರಾಗಿರಲಿಲ್ಲ. ಯಾಕಂದರೆ ಆ ಮನುಷ್ಯರಲ್ಲಿ ಸೈತಾನನು ಹೊಕ್ಕಿದನು. ಸೈತಾನ ಹೊಕ್ಕಿ ಅವರನ್ನು ಅಂತಹ ಒಂದು ಘೋರವಾಗಿರ್ತಕ್ಕಂಥ ಶಿಕ್ಷೆಗೆ ಗುರಿ ಮಾಡ್ತಕ್ಕಂಥ ಆ ಹೃದಯದಿಂದ ಪ್ರಯತ್ನ ಮಾಡಿದನು. ಅದಕ್ಕೋಸ್ಕರ ಯೇಸುಸ್ವಾಮಿ ಪ್ರಾರ್ಥನೆ ಮಾಡ್ತಾನೆ, ತಂದೆ, ಇವರು ಏನು ಮಾಡ್ತಾರೋ ಇವರು ಅರಿಯರು ಎಂಬುದಾಗಿ. ಅದೇ ಸಮಯದಲ್ಲಿ ಕಳ್ಳನು, ಶಿಲುಬೆಯ ಮೇಲೆ ಹಾಕಿರ್ತಕ್ಕಂಥ ಕಳ್ಳನು ದೇವರು ಯಾರು ಅಂತ ಕಂಡುಕೊಳ್ತಾನೆ. ಆ ಶಿಲುಬೆಯ ಮೇಲೆ ಹಾಕಿರ್ತಕ್ಕಂಥ ಕಳ್ಳ ಹೇಳ್ತಾನೆ, ಅಯ್ಯೋ, ನಾವು ಮಾಡಿದ ತಪ್ಪಿಗೋಸ್ಕರ ಕ್ರಿಸ್ತರನ್ನು ಹಿಂಸೆ ಕೊಡ್ತಾ ಇದ್ದಾರೆ, ಅದು ನಾವು ಮಾಡಿರ್ತಕ್ಕಂಥ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸಬೇಕು. ಆದರೆ ಕ್ರಿಸ್ತರು ಯಾವ ತಪ್ಪು ಮಾಡಿಲ್ಲ, ಆದರೂ ಸಹ ಈತನನ್ನು ಹಿಂಸೆ ಕೊಡ್ತಾರಲ್ಲ. ಈ ಲೋಕ ಎಂಥ ಲೋಕ ಇದೆ, ನಾನು ಪಾಪ ಮಾಡಿದ್ದೇನೆ, ನನಗೆ ಈ ಶಿಕ್ಷೆ ಆಗಬೇಕು, ನಾನು ಅನೇಕ ಕೊಲೆಗಳು ಮಾಡಿದ್ದೇನೆ, ಈ ಶಿಕ್ಷೆ ನನಗಾಗಬೇಕು. ಆದರೆ ಜಗದ್ರಕ್ಷಕನಾಗಿರ್ತಕ್ಕಂಥ ಯೇಸು ಸ್ವಾಮಿಯನ್ನು ಇಷ್ಟು ಹಿಂಸೆ ಕೊಡ್ತಾರಲ್ಲ ಎಂಬುದಾಗಿ ತಿಳಿದುಕೊಂಡು ಅವನು ಯೇಸು ಕ್ರಿಸ್ತನಿಗೆ ಒಂದು ಮನವಿ ಮಾಡ್ತಾನೆ, ತಂದೆ, ನನಗೊತ್ತು ನೀನು ಮನುಷ್ಯನಲ್ಲ ಎಂಬುದಾಗಿ, ನನಗೊತ್ತು ನೀನು ಈ ಲೋಕದಲ್ಲಿ ಬಂದಿರತಕ್ಕಂಥ ಮಹಾರಕ್ಷಕನು ಎಂಬುದಾಗಿ, ಮತ್ತು ನನಗಿದನ್ನು ಗೊತ್ತು ನೀನು ಎರಡನೇ ಸಲ ಲೋಕ ಬರುವನಾಗಿದ್ದೆ ಎಂಬುದಾಗಿ. ಅದಕ್ಕೆ ನನ್ನದೊಂದು ವಿಜ್ಞಾಪನೆ ಇದೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಈ ಲೋಕಕ್ಕೆ ಬರುವಾಗ ನನ್ನನ್ನು ನೆನೆಸಿಕೋ ಅಂತ ಪ್ರಾರ್ಥನೆ ಮಾಡಿದನು. ಯೇಸು ಕ್ರಿಸ್ತನಿಗೆ ಬಹಳ ದುಃಖನೂ ಆಯಿತು, ಅದಕ್ಕಿಂತ ಹೆಚ್ಚಾಗಿ ಸಂತೋಷನೂ ಆಯಿತು. ಯಾಕಂದರೆ ಲೋಕದಲ್ಲಿ ಯಾರು ತಿಳಿದೇ ಇದ್ದರೂ ಸಹ ಇಲ್ಲಿ ಒಬ್ಬ ಕಳ್ಳನ್ನು ತಿಳ್ಕೊಂಡಿದ್ದಾನೆ. ಅದಕ್ಕೋಸ್ಕರ ನಾನು ಹೇಳ್ತೇನೆ, ನಾನು ಇವತ್ತು ನಿನಗೆ ವಾಗ್ದಾನ ಮಾಡ್ತೇನೆ ಸ್ನೇಹಿತನೇ, ನೀನು ನನ್ನ ಜೊತೆಯಲ್ಲಿ ಪರದೇಶದಲ್ಲಿ ಇರುವಿ ಎಂಬುದಾಗಿ. ಇವತ್ತು ನೀನು ನಾನು ಯಾವಾಗ ಯೇಸು ಕ್ರಿಸ್ತನ ಸ್ವೀಕಾರ ಮಾಡ್ತೇವೋ, ಯೇಸು ಕ್ರಿಸ್ತನ ಅರಿತುಕೊಳ್ತೇವೋ, ಆವಾಗ ಮಾತ್ರ ನಾವು ಅಪರಲೋಕ ರಾಜ್ಯಕ್ಕೆ ಹೋಗ್ತೇವೆ. ಯೇಸು ಕ್ರಿಸ್ತನ ವಿಷಯದಲ್ಲಿ ಓದೋದು ಮುಖ್ಯವಲ್ಲ, ಯೇಸು ಕ್ರಿಸ್ತನ ಗ್ರಂಥಗಳ ಅಧ್ಯಯನ ಮಾಡ್ತಕ್ಕಂಥದ್ದು ಮುಖ್ಯವಲ್ಲ. ಯೇಸು ಕ್ರಿಸ್ತನ ನಿಜವಾಗಿ ಆತನು ಜಗದ್ರಕ್ಷಕನು, ಆತನು ಲೋಕಕ್ಕೆ ಬಂದು ನಮ್ಮ ರಕ್ಷಣೆಗೋಸ್ಕರ ಬಂದಿದ್ದಾನೆ ಎಂಬುದಾಗಿ ತಿಳ್ಕೊಳ್ತಕ್ಕಂಥದ್ದು ಭಾಳ ಪ್ರಾಮುಖ್ಯ. ಅದಕ್ಕೆ ಯೆರೂಸಲೇಮ್ ವಿಷಯದಲ್ಲಿ ಹೇಳ್ತಾನೆ, ಯೆರೂಸಲೇಮೇ ಯೆರೂಸಲೇಮೇ, ನಿನ್ನನ್ನು ಕಾಪಾಡೋದಕ್ಕೋಸ್ಕರ ಎಷ್ಟು ಸಾರಿ ನಾನು ನಿನ್ನ ಹತ್ರ ಬಂದೇನೆ. ಕೋಳಿ ಯಾವ ರೀತಿ ತನ್ನ ಮರಿಗಳನ್ನು ತನ್ನ ಪೆಕ್ಕಿಲಿ ಹಾಕ್ಕೊಂಡು ಕಾಪಾಡ್ತದೋ ಅದೇ ರೀತಿ ಎಷ್ಟೋ ಸಲ ನಾನು ಪ್ರಯತ್ನ ಮಾಡಿದೆ, ಆದರೆ ನೀನು ನನಗೆ ಗುರುತಿಸಿಲ್ಲ, ನಾನು ಯಾರಂತ ನೀನು ಕಂಡುಕೊಳ್ಳಿಲ್ಲ ಎಂಬುದಾಗಿ ಸ್ವಾಮಿ ಆ ಯೆರೂಸಲೇಮ್ ಪಟ್ಟಣವನ್ನು ನೋಡ್ತಾನೆ. ಒಂದು ಸಲ ಒಂದು ಕೋಳಿ ತನ್ನ ಮರಿಗಳನ್ನು ಮೇಯಿಸ್ತಾ ಇತ್ತು. ಆ ಮೇಯಿಸ್ತಕ್ಕಂಥ ಸಮಯದಲ್ಲಿ ಒಂದು ಮರಿ ಬೇರೆ ಕಡೆ ಹೋಗ್ತಾ ಇತ್ತು, ಅದು ಕರಿತಾ ಇತ್ತು, ಕರೆದರೂ ಹೋಗಲಿಲ್ಲ. ಸ್ವಲ್ಪ ಕಾಲ ಆದಮೇಲೆ ಒಂದು ಹದ್ದು ಬಂದು ಅದನ್ನು ಹೊಡ್ಕೊಂಡು ಹೋಯಿತು. ಅದೇ ರೀತಿ ಪ್ರಿಯರೇ, ಇವತ್ತಿನ ದಿವಸ ನೀವು ಎಚ್ಚರಿಸ್ತೇನೆ, ಯಾವುದೇ ಒಬ್ಬ ವ್ಯಕ್ತಿ ದೇವರನ್ನು ಬಿಟ್ಟು ನಾವು ದೂರ ಹೋಗ್ತೇವೋ, ಸೈತಾನ ನಮ್ಮನ್ನು ಆದಷ್ಟು ಬೇಗ ಬಂದು ನಮ್ಮನ್ನು ಆವರಿಸಿಕೊಂಡು ತನ್ನ
ಹತೋಟಿಯಲ್ಲಿಟ್ಕೊಂಡು ಪಾಪಕ್ಕೆ ಗುರಿ ಮಾಡುವನಾಗಿದ್ದಾನೆ. ಪಾಪಕ್ಕೆ ಗುರಿ ಮಾಡ್ತಕ್ಕಂಥ ಆ ಸೈತಾನ ಶೋಧನೆಗೆ ಒಳಗಾಗದಂತೆ, ಸೈತಾನ ಅಂಧಕಾರ ಶಕ್ತಿಯಲ್ಲಿ ನಾವು ಹೋಗದಂತೆ ನಾವು ಆತನ ಮಕ್ಕಳಾಗಿರಲಿಕ್ಕೆ ನಾವು ಆದಷ್ಟು ಪ್ರಯತ್ನ ಮಾಡಬೇಕು. ದೇವರ ಒಂದು ಸನ್ನಿಧಾನದಲ್ಲಿ ಯಾರ್ಯಾರು ಇರ್ತಾರೋ ಅವರ ಸಂರಕ್ಷಣೆ ಹೊಂದತಕ್ಕಂಥರಾಗಿದ್ದಾರೆ. ಅದಕ್ಕೋಸ್ಕರ ಆತನು ಇಂಥ ಒಂದು ಘೋರವಾದ ಮರಣವನ್ನು ಆತನು ಅನುಭವಿಸಿದ ನೋಡ್ತೇವೆ. ಆ ಘೋರವಾದ ಅನುಭವವನ್ನು, ಆ ಮರಣವನ್ನು ಅನುಭವಿಸಿರ್ತಕ್ಕಂಥ ಯೇಸು ಸ್ವಾಮಿ ಇವತ್ತಿನ ದಿವಸ ಅಂಥ ಒಂದು ಘೋರವಾದ ಮರಣವನ್ನು ಅನುಭವಿಸಲಿಕ್ಕೆ ಒಂದೇ ಒಂದು ಕಾರಣ, ನಾನಿನ್ನು ರಕ್ಷಿಸಲ್ಪಡಬೇಕು. ಆತನು ಸುರಿಸಿರ್ತಕ್ಕಂಥ ರಕ್ತದ ಒಂದೇ ಉದ್ದೇಶ, ನನ್ನ ಪಾಪ ತೊಳೆಯಲ್ಪಡಬೇಕು, ನಾನು ಪರಲೋಕಕ್ಕೆ ಬಾಧ್ಯಸ್ಥನಾಗಬೇಕು. ಅದಕ್ಕೋಸ್ಕರ ಆ ಉದ್ದೇಶ ಇಟ್ಕೊಂಡೇ ಯೇಸು ಸ್ವಾಮಿಯಲ್ಲಿ ಬಂದನು. ಆ ಸಮಯದಲ್ಲಿ ಪಿಲಾತನು ಒಂದು ಪ್ರಶ್ನೆ ಹಾಕ್ತಾನೆ, ಸ್ವಾಮಿ ನೀನು ಯೇಸು, ನೀನು ಜಗದ್ರಕ್ಷಕನು, ನೀನು ನಿಜವಾಗಿ ಬರಬೇಕಾದ ಮಸೀಯನಾ ಎಂಬುದಾಗಿ ಕೇಳುವಾಗ, ನೀನು ಒಬ್ಬ ರಾಜನ ಎಂಬುದಾಗಿ ಕೇಳುವಾಗ ಒಂದು ಮಾತಾಡಲಿಲ್ಲ. ಯಾಕಂದರೆ ಅವನ ವಿಷಯದಲ್ಲಿ ಯೆಶಾಯ ಪ್ರವಾದಿ ಬಹಳ ಸ್ಪಷ್ಟವಾಗಿ ಆತನು ವೈದ್ಯ ಸ್ಥಾನಕ್ಕೆ ಒಯ್ಯಲ್ಪಟ್ಟ ಕುರಿಯಂತೆಯೂ ಉಣ್ಣೆ ಕತ್ತರಿಸುವರ ಮುಂದೆ ಮೌನವಾಗಿರತಕ್ಕಂಥ ಕುರಿ ಹಾಗೆ ಇದ್ದನು ಎಂಬುದಾಗಿ ಆತನು ವಿವರಿಸಲ್ಪಡ್ತಾನೆ. ಪ್ರಿಯರೇ, ಯೇಸು ಸ್ವಾಮಿ ಮೌನವಾಗಿದ್ದನು, ಮಾತಾಡಲಿಲ್ಲ ಆತನು. ಯಾಕಂದರೆ ಆತನು ಸಾಯಲೇಬೇಕಾಗಿತ್ತು. ಸಾಯದಿದ್ದರೆ ಮಾನವನಿಗೆ ರಕ್ಷಣೆ ಆಗ್ತಿರಲಿಲ್ಲ, ಆತನ ರಕ್ತವನ್ನು ಸುರಿಸಲ್ಪಡ್ತಿರಲಿಲ್ಲ, ಆತನು ಸಾಯಬೇಕಾಗಿತ್ತು. ಅದೇ ರೀತಿಯಲ್ಲಿ ನೋಡ್ತೇವೆ, ಯೇಸು ಸ್ವಾಮಿ ಸತ್ತಾಗ ಭೂಕಂಪ, ಯೇಸು ಸ್ವಾಮಿ ಸತ್ತಾಗ ಅಲ್ಲೋಲ ಕಲ್ಲೋಲ. ಆತನು ಸಮಾಧಿಯಿಂದ ಎದ್ದಿರ್ತಕ್ಕಂಥ ಪರಿಸ್ಥಿತಿ ನೋಡಿದಾಗ, ಅವನು ಸತ್ತಿರ್ತಕ್ಕಂಥ ಭೂಮಿಯಲ್ಲಿ ಆಗಿರ್ತಕ್ಕಂಥ ಅಲ್ಲೋಲ ಕಲ್ಲನ್ನು ನೋಡುವಾಗಿ ಒಬ್ಬ ಸಿಪಾಯಿ ಹೇಳ್ತಾನೆ, ನಿಜಕ್ಕೂ ಇವನು ದೇವಕುಮಾರನಾಗಿದ್ದನು, ನಿಜಕ್ಕೂ ಇವನು ದೇವರ ಕುಮಾರನಾಗಿದ್ದನು. ಒಬ್ಬ ಸಿಪಾಯಿ ಯಾವನು ಮುಖದ ಮೇಲೆ ಉಗುಳಿದಾನೋ, ಯಾರು ಕೈ ಕಾಲುಗಳಲ್ಲಿ ಮಲೆ ಹೊಡೆದಿದ್ದಾರೋ, ಯಾರು ಕಾವಲಾಗಿದ್ದರು, ಅವ್ರು ಹೇಳ್ತಕ್ಕಂಥ ಒಂದು ಮಾತಿನ ಸಾಕ್ಷಿ ಅಂದರೆ ನಿಜವಾಗಿ ಇವನು ದೇವರ ಕುಮಾರನಾಗಿದ್ದನು. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಿಮ್ಮೆಲ್ಲರಿಗೆ ಎಚ್ಚಲಿಕ್ಕೆ ಇಷ್ಟಪಡ್ತೇನೆ, ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾನೆ. ನಿಜವಾಗಿ ಆತನು ದೇವಕುಮಾರನು, ಆತನು ಈ ದುಃಖದ ರಕ್ಷಕನು, ಈ ಲೋಕವನ್ನು ಕಾಪಾಡ್ತಕ್ಕಂಥವನಾಗಿದ್ದಾನೆ. ಆತನ ಒಂದು ಮರಣ ಅದ್ಭುತ, ಇನ್ನು ಆತನ ಪುನರುತ್ಥಾನ ಇನ್ನೂ ಅದ್ಭುತ. ಈ ಲೋಕದಲ್ಲಿ ಎಷ್ಟೋ ಜನರು ಸತ್ತಿದ್ದಾರೆ, ಸಮಾಧಿಯಿಂದ ಎದ್ದಿಲ್ಲ. ಯೇಸು ಕ್ರಿಸ್ತನು ಸತ್ತು ಹೂಣಲ್ಪಟ್ಟು 3ನೇ ದಿವಸದಲ್ಲಿ ಎದ್ದಿದ್ದಾನೆ. ಆತನು ಹುಟ್ಟೋದಕ್ಕಿಂತ ಮುಂಚೆ ಆತನು ತನ್ನ ಶಿಷ್ಯರಿಗೆ ಹೇಳಿದ್ದಾನೆ, ನಾನು ಈ ಭೂಮಿಯಲ್ಲಿರ್ತಕ್ಕಂಥದ್ದು, ಸಮಾಧಿಯಲ್ಲಿರ್ತಕ್ಕಂಥದ್ದು ಬರೀ 3 ದಿನ ಎಂಬುದಾಗಿ. ಆತನು 3 ದಿನ ಆದಮೇಲೆ ಆತನು ಸಮಾಧಿಯಿಂದ ಪುನರುತ್ಥಾನ ಹೊಂದಿದನು. ಅದ್ಭುತ ಪುನರುತ್ಥಾನ ಪ್ರಿಯರೇ, ಇದು ಕಟ್ಟುಕತೆ ಇಲ್ಲದೆ ಇವತ್ತು ನಾವು ನೋಡ್ತಕ್ಕಂಥರಾಗಿದ್ದೇವೆ. ಯೇಸು ಕ್ರಿಸ್ತನು ಸತ್ತು ಹೂಣಲ್ಪಟ್ಟು ಆತನು 3ನೇ ದಿವಸದಲ್ಲಿ ಎದ್ದ ಮೇಲೆ ಅವನೆಲ್ಲರಿಗೆ ಭೇಟಿಯಾದನು, ತನ್ನ ಶಿಷ್ಯರಿಗೆ ಭೇಟಿಯಾದನು. ಮೊಟ್ಟ ಮೊದಲನೇದಾಗಿ ನೋಡ್ತೇವೆ, ಆತನ ಭೇಟಿಯಾಗಿರ್ತಕ್ಕಂಥದ್ದು ಮಗ್ದಲದ ಮರಿಯಳಿಗೆ. ಯಾಕಂದರೆ ಮಗ್ದಲದ ಮರಿಯಳಿಗೆ ಯಾಕೆ ಭೇಟಿಯಾದಂದರೆ, ಆಕೆಯು ಯೇಸು ಕ್ರಿಸ್ತನ ಹತ್ತಿರ ಹುಡುಕಲಿಕ್ಕೆ ಮೊಬ್ಬಿರುವಾಗಲೇ, ವಾರದ ಮೊದಲನೇ ದಿವಸದಲ್ಲಿ ಇನ್ನೂ ಕತ್ತಲೆ ಇರುವಾಗಲೇ ಅವಳು ಸಮಾಧಿ ಹತ್ತಿರ ಓಡಿ ಹೋಗಿ ನೋಡ್ತಾಳೆ. ಯೇಸು ಸ್ವಾಮಿ ಆ ಸಮಾಧಿಯಿಂದ ಆ ಮಗ್ದಲದ ಮರಿಯಳಿಗೆ ಕಾಣಿಸ್ಕೊಳ್ತಾನೆ. ಅವಳನ್ನು ಹೇಳ್ಕಳಿಸ್ತಾನೆ, ಹೋಗು ನನ್ನ ಶಿಷ್ಯರಿಗೆ ಹೇಳು, ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರೇ, ಯಾರಲ್ಲಿ ಆಸಕ್ತಿ ಇದೆಯೋ, ಯಾರಲ್ಲಿ ಆ ವಿಶ್ವಾಸ ಇದೆಯೋ, ಯಾರಲ್ಲಿ ಆ ನಂಬಿಕೆ ಇದೆಯೋ, ಆಸಕ್ತಿ ಇದ್ದವರಿಗೆ ಮಾತ್ರ ದೇವರು ಪ್ರತ್ಯಕ್ಷನಾಗ್ತಾನೆ. ಮಗ್ದಲದ ಮರಿಯಳು ಆಸಕ್ತಿ ಉಳ್ಳವಳಾಗಿದ್ದಳು. ಅದಕ್ಕೋಸ್ಕರ ಅವಳಿಗೆ ಯೇಸು ಕ್ರಿಸ್ತನು ಭೇಟಿ ಮಾಡಿದನು. ಆ ಪುನರುತ್ಥಾನ ದಿನ ಆದಮೇಲೆ ಯೇಸು ಸ್ವಾಮಿ ಅನೇಕರನ್ನು ಕಾಣಿಸ್ಕೊಂಡನು, ಶಿಷ್ಯರಿಗೆ ಕಾಣಿಸ್ಕೊಂಡನು, ಅನೇಕ ಜನಗಳನ್ನು ಭೇಟಿ ಮಾಡಿದನು, ಅವ್ರ ಜೊತೆಲಿ ಊಟ ಮಾಡಿದನು, ತಿರುಗಾಡಿದನು, ಎಲ್ಲ ಮಾಡಿದನು. ಆತನು ಪೂರಾ ಅಪೊಸ್ತಲರ ಕೃತ್ಯ 1ನೇ ಸಂಧಿ ವಾಕ್ಯದಲ್ಲಿ ಹೇಳ್ತಕ್ಕಂಥದ್ದಾಗಿದೆ, ಆತನು ಸತ್ತು ಹೂಣಲ್ಪಟ್ಟ ಮೇಲೆ ಎಲ್ಲ ಜನಗಳಿಗೆ ಸಾಕ್ಷಿಯಾಗಿ ಭೇಟಿ ಮಾಡುವಾಗ ಸುಮಾರು 40 ದಿವಸಗಳ ಕಾಲ ಆತನು ಈ ಲೋಕದಲ್ಲಿ ಇದ್ದನು ಎಂಬ ನೋಡ್ತೇವೆ. ಈ ಲೋಕದಲ್ಲಿ ಉಳ್ಕೊಂಡು ಎಲ್ಲರ ಜೊತೆಯಲ್ಲಿ ಭೇಟಿ ಮಾಡಿದ್ರು 40 ದಿವಸಗಳ ಕಾಲ. ಇವತ್ತು ಸಾಕ್ಷಿಯ ಒಂದು ಜೀವಿತ, ಅದ್ಭುತವಾದ ಪುನರುತ್ಥಾನ. ಆತನು ತಿಳಿಸಲ್ಪಟ್ಟು ಭೇಟಿ ಮಾಡಿ ಎಲ್ಲರ ಮುಂದೆ, ಒಬ್ಬರ ಮುಂದೆ ಒಂದು ಮಾಯವಾಗಿ ಯೇಸು ಸ್ವಾಮಿ ಹೋಗೋದಲ್ಲದೆ, ಯೇಸು ಸ್ವಾಮಿ ಒಂದೇ ಸಮಯದಲ್ಲಿ ಸುಮಾರು 500 ಜನಗಳಿಗೆ ಹೆಚ್ಚಾಗಿ ಆತನು ಕಾಣಿಸ್ಕೊಂಡನು. ಒಂದೇ ಸಮಯದಲ್ಲಿ, ಒಂದೇ ಗಳಿಗೆಯಲ್ಲಿ. ಯಾಕಂದರೆ ಒಂದೇ ಸ್ಥಳದಲ್ಲಿ ಎಲ್ಲ ಸಮಯದಲ್ಲಿ ಎಲ್ಲ ಗಳಿಗೆಯಲ್ಲಿರುವ ಆತನು ದೇವರು. ಆ ದೇವರ ಒಂದು ಪ್ರಸನ್ನತೆ ಎಲ್ಲರ ಮುಂದೆ, ಒಂದೇ ಸಮಯದಲ್ಲಿ ಎಲ್ಲರ ಮುಂದೆ ಆತನು ಕಾಣಿಸ್ಕೊಂಡನು. ಆತನು ಪರಲೋಕಕ್ಕೆ ಹೋಗುವಾಗ ಪ್ರಿಯರೇ, ಸುಮಾರು ಜನ, ಎಷ್ಟೋ ಜನರು ಆತನ ನೋಡ್ತಾ ಇದ್ದರು. ಆತನ ಜೊತೆ ಮಾತಾಡುವಾಗ, ಆತನ ಸಂದೇಶ ಕೊಡ್ತಕ್ಕಂಥ ಸಮಯದಲ್ಲಿ ಆತನು ಅವರು ಜೊತೆ ಮಧ್ಯದಲ್ಲಿರುವಾಗಲೇ ಆತನು ಎತ್ತಲ್ಪಟ್ಟನು.
ಆತನು ಪರಲೋಕಕ್ಕೆ ಹೋದನು. ಅಲ್ಲಿರ್ತಕ್ಕಂಥ ಒಬ್ಬ ಶಿಷ್ಯರ ದೇವದೂತರು ಬಂದು ಹೇಳ್ತಾರೆ, ಗಲಿಲಾದವರೇ ನೀವು ಯಾಕೆ ಆಕಾಶದ ಕಡೆ ನೋಡ್ತಾ ಇದ್ದೀರಿ? ಯಾವ ರೀತಿ ಆ ಯೇಸು ಕ್ರಿಸ್ತನು ಆಕಾಶಕ್ಕೆ ಒಯ್ಯಲ್ಪಟ್ಟಿದ್ದಾನೋ ಅದೇ ರೀತಿ ಆತನು ಪುನಃ ಬರುವವನಾಗಿದ್ದಾನೆ ಎಂಬುದಾಗಿ ವಾಕ್ಯ ನಮಗೆ ಎಚ್ಚರಿಸ್ತದೆ. ಸ್ವಾಮಿ ಈ ಲೋಕವನ್ನು ಬಿಟ್ಟು ಹೋಗೋದಕ್ಕಿಂತ ಮುಂಚೆ ಒಂದು ಮಾತು ಹೇಳಿದ್ದಾನೆ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ನನ್ನನ್ನು ನಂಬಿರಿ, ನನ್ನ ತಂದೆಯನ್ನು ನಂಬಿರಿ, ನಾನು ಹೋಗಿ ನಿಮಗೋಸ್ಕರ ಏನು ಮಾಡ್ತೇನೆ, ಸ್ಥಳವನ್ನು ಸಿದ್ಧ ಮಾಡಿ ಪುನಃ ವಾಪಸ್ ಬರ್ತೇನೆ, ಬಂದು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೇನೆ ಎಂಬುದಾಗಿ. ಸ್ವಾಮಿ ನನ್ನ ನಿನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ತಯಾರಾಗಿದ್ದಾನೆ ಪ್ರಿಯರೇ. ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ತಯಾರಾಗಿರುವಾಗ ನಾನಿನ್ನು ಸಿದ್ಧರಾಗ್ತಕ್ಕಂಥದ್ದು ಬಹಳ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದಾಗಿದೆ. ಆತನು ಪರಲೋಕಕ್ಕೆ ಎತ್ತಲ್ಪಟ್ಟಿರ್ತಕ್ಕಂಥ ವಿಷಯ, ಪರಲೋಕಕ್ಕೆ ಎತ್ತಲು ಹೋಗಿರ್ತಕ್ಕಂಥ ವಿಷಯ ಬಹಳ ಪ್ರಾಮುಖ್ಯವಾದ. ಆತನು ಬಂದು ನಮ್ಮನ್ನೆಲ್ಲ ಕರ್ಕೊಂಡು ಹೋಗಲಿಕ್ಕೆ ಆತನ ಸಿದ್ಧನಾಗಿದ್ದಾನೆ. ಇವತ್ತು ನಾನೇನು ಆತನ ತಯಾರಿಗೋಸ್ಕರ ಸಿದ್ಧರಾಗಬೇಕಾಗಿದೆ. ನಾನೇನು ಅದನ್ನು ಎದುರು ನೋಡಬೇಕಾಗಿದೆ. ಆತನ ಬರೋಣ ಬಹಳ ಖಂಡಿತ ಇದೆ, ಅಲ್ಲಿ ಯಾವುದು ವ್ಯತ್ಯಾಸ ಇಲ್ಲ. ಆತನ ಮೊದಲನೇ ಬರೋಣ ವಿಷಯದಲ್ಲಿ ತನ್ನ ಪ್ರವಾದಿಗಳು ಎಲ್ಲ ವಿಷಯ ತಿಳಿಸಿದ ರೀತಿಯಲ್ಲಿ ಎಲ್ಲ ಪ್ರವಾದಿಗಳು ಪರಿಪೂರ್ಣವಾದವು, ಎಲ್ಲ ಪ್ರವಾದನೆಗಳು ಸಂಪೂರ್ಣ ಆಗಿ ಆತನು ಬಂದನು. ಅದೇ ರೀತಿ ಯೇಸು ಕ್ರಿಸ್ತನ ಎರಡನೇ ಬರೋಣ ವಿಷಯದಲ್ಲಿ ಸಹ ದೇವರು ಅನೇಕ ಪ್ರವಾದಿಗಳು ಹೇಳಿದ್ದಾರೆ. ಯೇಸು ಕ್ರಿಸ್ತನ ಸ್ವತಃ ತನ್ನ ಬಾಯಿಂದ ನುಡಿದು ಸತ್ಯವೇದದಲ್ಲಿ ಖಂಡಿತವಾಗಿದ್ದಾನೆ. ಆತ ಹೇಳಿರ್ತಕ್ಕಂಥ ಒಂದೊಂದು ಮಾತು ಖಂಡಿತವಾಗಿರೋದ್ರಿಂದ ಆತನ ಮಾರ್ಗಕ್ಕೆ ನಾವು ಬರ್ತಕ್ಕಂಥದ್ದು ಬಹಳ ಬಹಳ ಪ್ರಾಮುಖ್ಯವಾಗಿದೆ. ಅಂದರೆ ಯೇಸು ಕ್ರಿಸ್ತನ ಎರಡನೇ ಬರೋಣ ಬಹಳ ಅವಶ್ಯಕತೆ ಪ್ರಿಯ. ಒಂದು ದಿವಸ ನಿಮ್ಮೆಲ್ಲರಿಗೆ ಇಷ್ಟಪಡ್ತೇನೆ, ಒಂದು ನಾಯಿ ತನ್ನ ಜೀವಿತದಲ್ಲಿ ಒಬ್ಬ ಯಜಮಾನನ್ನು ಬಿಟ್ಟು ಟ್ರೈನಲ್ಲಿ ಬಿಟ್ಟುಕೊಟ್ಟು ಅವನು ಮಿಲಿಟ್ರಿಗೆ ಹೋದನು. ಮಿಲಿಟ್ರಿ ಕೆಲಸದಲ್ಲಿ ಅವನು ಯುದ್ಧದಲ್ಲಿ ಸತ್ತು ಹೋದನು. ಆದರೆ ಆ ನಾಯಿ ಅವನು ಯಜಮಾನಿಗೋಸ್ಕರ ಎದುರು ನೋಡ್ತಾನೇ ಕೂತ್ಕೊಂಡಿತ್ತು. ನನ್ನ ಯಜಮಾನ ಬಂದೇ ಬರ್ತಾನೆ ಎಂಬುದಾಗಿ ಆ ನಂಬಿಕೆಯಲ್ಲಿ ಆ ಒಂದು ನಾಯಿ ತನ್ನ ಪ್ರಾಣವನ್ನು ಕೊಡ್ತೇವೆ ಎಂಬುದನ್ನು ನೋಡ್ತೇವೆ. ಅನೇಕ ಕ್ರೈಸ್ತ ಭಕ್ತರು, ದೇವರ ಭಕ್ತರು, ಅವರು ನಂಬಿಕೆಯಲ್ಲಿ ಸತ್ತರೂ ಸಹ ಯೇಸು ಎರಡನೇ ಸಲ ಬರುವಾಗ ಅವರು ಸಮಾಧಿಯಿಂದ ಎತ್ತಲ್ಪಡ್ತಾರೆ. ಕ್ರಿಸ್ತನಲ್ಲಿ ಸಾಯುವವರು ಧನ್ಯರು, ಕ್ರಿಸ್ತನಲ್ಲಿ ಸಾಯುವವರು ಧನ್ಯರು. ಅವರ ಕಷ್ಟಗಳು ತೀರಿತು. ಯೇಸು ಎರಡನೇ ಸಲ ಬಂದಾಗ ಅವರ ಸಮಾಧಿಗಳು ತೆರೆಯಲ್ಪಡುತ್ತದೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಯಾರ್ಯಾರು ಕ್ರಿಸ್ತನಲ್ಲಿರ್ತಕ್ಕಂಥರಾಗಿದ್ದಾರೋ, ದೇವ್ರ ಮಕ್ಕಳಾಗಿರ್ತಕ್ಕಂಥರಾಗಿದ್ದಾರೋ, ದೇವರನ್ನು ವಿಶೇಷವಾಗಿ ಆಶೀರ್ವದಿಸ್ತಕ್ಕಂಥನಾಗಿದ್ದಾನೆ. ಆತನ ಬರೋಣಕ್ಕೋಸ್ಕರ ನಾವು ಸಿದ್ಧರಾಗಬೇಕು ಪ್ರಿಯರೇ. ಯಾಕಂದರೆ ನಾನು ನೀನು ನಮ್ಮ ಜೀವಿತದಲ್ಲಿ ಲೋಕದ ದುಂದೌತಣದಲ್ಲಿ, ಲೋಕದ ಒಂದು ಅನಿವಾರ್ಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಇಂಥ ಒಂದು ಲೋಕದ ಆಡಂಬರದಲ್ಲಿ ನಾವು ಜೀವಿಸದೆ ನಾವು ಆದಷ್ಟು ಮಟ್ಟಿಗೆ ಆತನ ಮಕ್ಕಳಾಗಿ ಜೀವಿಸ್ತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಆತನ ಕರುವಿಕೆ ಬಹಳದೆ. ಸ್ಪಷ್ಟವಾಗಿ ಸ್ವಾಮಿ ಹೇಳ್ತಾನೆ, ನನ್ನ ಮಕ್ಕಳೇ, ನನ್ನ ಮಗಳೇ, ಇವತ್ತು ನಿನ್ನನ್ನು ಸ್ವೀಕಾರ ಮಾಡಲಿಕ್ಕೋಸ್ಕರ ನಾನು ಎದುರು ನಿಂತಿದ್ದೇನೆ, ಬನ್ನಿ, ನಿನ್ನನ್ನು ಆ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತೇನೆ. ಆ ರಾಜ್ಯದಲ್ಲಿ ಶಾಶ್ವತವಾಗಿರಬೇಕು. ಅಲ್ಲಿ ಕಣ್ಣೀರಿಲ್ಲ, ದುಃಖ ಇಲ್ಲ, ಗೋಳಾಟ ಇಲ್ಲ, ಯಾವುದಿಲ್ಲ. ನಿಮಗೆಲ್ಲವನ್ನು ಉಚಿತವಾಗಿ ಕೊಡ್ತೇನೆ. ಒಂದೇ ಒಂದು ಕಂಡೀಷನು, ನೀವು ಯೇಸುಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಬೇಕು. ಯಾರ್ಯಾರು ಯೇಸುಸ್ವಾಮಿನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡ್ತಾರೋ ಅವರು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗ್ತಾರೆ. ಅದಕ್ಕಾಗಿ ಸಣ್ಣ ಯೇಸುಸ್ವಾಮಿ ಈ ಲೋಕ ಬಂದಿದ್ದಾನೆ, ಅದಕ್ಕಾಗಿ ಆತನು ಜೀವಿಸಿದ್ದಾನೆ, ಅದಕ್ಕಾಗಿ ಆತನು ಕಷ್ಟಪಟ್ಟಿದ್ದಾನೆ, ಅದಕ್ಕಾಗಿ ಹಿಂಸೆಗೊಳಗಾಗಿದ್ದಾನೆ, ಅದಕ್ಕಾಗಿ ಆತನು ಕೊಲ್ಲಲ್ಪಟ್ಟಿದ್ದಾನೆ, ಮತ್ತು ಅದಕ್ಕಾಗಿಯೇ ಆತನು ಪರಲೋಕಕ್ಕೆ ಎತ್ತಲ್ಪಟ್ಟಿದ್ದಾನೆ. ಆ ಎತ್ತಲ್ಪಟ್ಟಿರ್ತಕ್ಕಂಥ ಯೇಸುಸ್ವಾಮಿ ನಿನ್ನನ್ನು ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಆತುರತೆಯಿಂದ ಕಾಯ್ದಿದ್ದಾನೆ. ಅದಕ್ಕಾಗಿ ನಿನ್ನ ಸಹಕಾರ ಬಹಳ ಬಹಳ ಅವಶ್ಯಕತೆ ಇದೆ. ಅದಕ್ಕಾಗಿ ಪ್ರಿಯರೇ, ಆ ಒಂದು ರಾಜ್ಯದಲ್ಲಿ ಬೆಳಬಾಗಿ ದೇವರು ನಿಮ್ಮನ್ನು ಆಶೀರ್ವದಿಸುವುದಾಗಿ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ಕರ್ತನಾದ ದೇವರೇ, ನೀನು ಈ ಲೋಕಕ್ಕೆ ಬಂದಿರತಕ್ಕಂಥ ಸತ್ಯವಾಕ್ಯವನ್ನು ತಿಳಿಸಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ನೀನು ಬಂದಿರತಕ್ಕಂಥ ಉದ್ದೇಶವನ್ನು ತಿಳಿಯಪಡಿಸಿದೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಕೆಟ್ಟು ಹೋದವನ್ನು ಹುಡುಕಿ ರಕ್ಷಿಸೋದಕ್ಕೋಸ್ಕರ ಬಂದಿದ್ದೇನೆ ಎಂಬುದಾಗಿ ಹೇಳಿದ ಸ್ವಾಮಿ. ನಾವು ಕೆಟ್ಟವರಾಗಿದ್ದೇವೆ, ಪಾಪಿಗಳಾಗಿದ್ದೇವೆ. ನಮ್ಮನ್ನು ಹುಡುಕಿ ಕರುಣಿಸಿ ಕಾಪಾಡಿ ನಿನ್ನ ಮಾರ್ಗದಲ್ಲಿ ಉಪಯೋಗಿಸಿಕೊಂಡು ನಿನ್ನ ಮಹಿಮೆ ಹೊಂದಬೇಕಾಗಿ ಕೇಳ್ತೇವೆ. ನಾವೆಲ್ಲರೂ ಆ ಪರಲೋಕ ಸೇರ್ತಕ್ಕಂಥ ಆ ಭಾಗ್ಯತೆ ಕೊಟ್ಟು ನಡೆಸಿ ನಿನ್ನ ಮಹಿಮೆ ಹೊಂದಬೇಕಾಗಿ ಪ್ರಿಯ ಗುರುವಾದ ಯೇಸು ಕ್ರಿಸ್ತನ ದಿವ್ಯ ನಾಮ ಬೇಡ್ತೇವೆ ಸ್ವಾಮಿ. ಆಮೇನ್.